ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆಗೊಂಡ ಬೆನ್ನಲ್ಲೇ ಇದೀಗ ನ್ಯಾಯಸಮ್ಮತ ಮತ್ತು ನಿಷ್ಪಕ್ಷಪಾತವಾದ ಚುನಾವಣೆಯನ್ನು ನಡೆಸೋದಕ್ಕೆ ಚುನಾವಣಾ ಆಯೋಗ ಈಗ ಸಕಲ ಸಿದ್ಧತೆಯಲ್ಲಿ ತೊಡಗಿದರೆ. ಅದರಲ್ಲೂ ಪ್ರಮುಖವಾಗಿ ಭದ್ರತೆಯನ್ನು ನಿಯೋಜಿಸುವ ಮುಖಾಂತರ ಚುನಾವಣೆಯನ್ನು ನಿಷ್ಪಕ್ಷಪಾತವಾಗಿ ಒಂದು ಶಾಂತಿಯುತವಾಗಿ ನಡೆಸೋದಕ್ಕೂ ಕೂಡ ಮೈಸೂರು ಜಿಲ್ಲಾಡಳಿತ ಈಗಾಗಲೇ ಸಿದ್ಧವಾಗಿದೆ. ಇದೇ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಮತ್ತು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ, ಕಮಾಂಡೋ ಪಡೆ ಸೇರಿದಂತೆ ಪೊಲೀಸ್ ಇಲಾಖೆಯ ವಿವಿಧ ತುಕಡಿಗಳು ಈಗಾಗಲೇ ಮೈಸೂರಿನ ವಿವಿಧೆಡೆಗಳಲ್ಲಿ ಪಥಸಂಚಲನವನ್ನು ನಡೆಸುವ ಮುಖಾಂತರ ಮತದಾರರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವುದರ ಜೊತೆಗೆ ಸಮಾಜಘಾತಕ ವ್ಯಕ್ತಿಗಳಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ನೀಡ್ತಾ ಇದ್ದಾರೆ. ಇದೇ ಒಂದು ಹಿನ್ನೆಲೆಯಲ್ಲಿ ಇಂದು ಸಂಜೆ ಮೈಸೂರಿನ ಗಾಂಧಿನಗರದ ಒಂದು FTS ವೃತ್ತದಿಂದ ಆರಂಭಗೊಂಡಂತಹ ಈ ಒಂದು ಪಥಸಂಚಲನ ಫೌಂಟೇನ್ ವೃತ್ತದ ಮಾರ್ಗವಾಗಿ ಸಾಗಿ NR ಮೊಹಲದ ಶಿವಾಜಿ ರಸ್ತೆ ಮತ್ತು ಮಾರುತಿ ಸರ್ಕಲ್ನ ಮುಖಾಂತರ ಸಾಗಿ ಗಾಂಧಿ ನಗರದತ್ತ ಸಾಕ್ತು. ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆಯನ್ನು ಒಂದು ನಿಷ್ಪಕ್ಷಪಾತ ನ್ಯಾಯಸಮ್ಮತವಾಗಿ ನಡೆಸುವ ಒಂದು ನಿಟ್ಟಿನಲ್ಲಿ ಒಂದು ಚುನಾವಣಾ ಆಯೋಗ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ತಾ ಇದ್ದು, ಪೊಲೀಸ್ ಇಲಾಖೆ ಕೂಡ ಇದಕ್ಕೆ ಸರ್ವಸನ್ನದ್ಧವಾಗಿ ನಿಂತಿದೆ. ಇದೇ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸೇರಿದಂತೆ ಪ್ಯಾರಾಮಿಲಿಟರಿ ಪಡೆಗಳು ಕೂಡ ಮೈಸೂರಿಗೆ ಬಂದು ಬೇಡಿ ಬಿಟ್ಟಿರುವ ಒಂದು ಹಿನ್ನೆಲೆಯಲ್ಲಿ ಒಂದು ಪಥಸಂಚಲನ ನಡೆಸುವ ಮುಖಾಂತರ ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸುವ ನಿಟ್ಟಿನಲ್ಲಿ ಮತದಾರರಿಗೆ ಆತ್ಮಸ್ಥೈರ್ಯವನ್ನು ತುಂಬುವುದರ ಜೊತೆಗೆ ಚುನಾವಣೆಯ ಸಂದರ್ಭದಲ್ಲಿ ಒಂದು ಬೇರೆ ಬೇರೆ ರೀತಿಯ ಒಂದು ಕೃತ್ಯಗಳಲ್ಲಿ ತೊಡಗುವಂಥ ಸಮಾಜಘಾತಕ ಶಕ್ತಿಗಳಿಗೂ ಕೂಡ ಎಚ್ಚರಿಕೆ ಸಂದೇಶವನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ರಂಗಸ್ವಾಮಿ, ನ್ಯೂಸ್ ಆನ್ ಕನ್ನಡ, ಮೈಸೂರು.